ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಒಂದು ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಾವು ಹಲವಾರು ವಿಚಾರಗಳನ್ನ ಈ ಒಂದು ವೀಡಿಯೋಸ್ ಮುಖಾಂತರ ತಿಳಿಸ್ಕೊಡ್ತಾ ಬಂದಿದ್ದೀವಿ. ನಿಮ್ಮ ಒಂದು ಸಮಸ್ಯೆಗಳು, ಪ್ರಶ್ನೆಗಳಿಗೆ ಉತ್ತರಗಳಾಗಿರಬಹುದು, ಇನ್ನು ನಿಮ್ಮ ಜೀವನದಲ್ಲಿ ಅನುಕೂಲ ಆಗುವಂಥ ಪ್ರಶ್ನೆಗಳಿಗೆ ಪರಿಹಾರಗಳನ್ನ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ಗುರುಗಳು ತಿಳಿಸ್ತಾ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಮತ್ತೊಂದು ವಿಚಾರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಹಾಗಿದ್ರೆ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳ, ಈಗ ಸದ್ಯಕ್ಕೆ ಕೇಳ್ಪಡ್ತಾ ಇರುವಂಥ ವಿಚಾರ ಇದು ಅಂತ ಹೇಳ್ಬೋದು. ತುಂಬ ಫಂಕ್ಷನ್ಸ್ ಬಂದ್ಬಿಡ್ತು ಮೇ ಫಸ್ಟ್ ವೀಕಲ್ಲಿ ಹೇಳಬೇಕು ಅಂತಂದರೆ. ಏನು ಮದುವೆಗಳಾಗಿರಬಹುದು, ಮುಂಜಿ ಅಂತೆ, ಸೀಮಂತನ ಎಲ್ಲವೂ ಕೂಡ ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇರೋದಾಗಲಿ ಫಂಕ್ಷನ್ಸ್ ಇದೆ ಅಂತ. ಏನು ಕಾರಣ ಅಂತ ಕೇಳಿದ್ರೆ ಗುರು ಅಸ್ತ ಆಗ್ತಾಯಿದೆ, ಅದಕ್ಕೆ ಬೇಗ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಆದರೆ ನನಗೆ ಹೊಸದಾಗಿ ಕೇಳಿಸ್ತು, ಗುರು ಅಸ್ತ ಆಗ್ತಾ ಇದ್ದಾನೆ ಅಥವಾ ಗುರು ಎಲ್ಲೋ ಒಂದು ಕಡೆ ಮರೆ ಆಗ್ತಾ ಇದ್ದಾನೆ ಅಂತಂದರೆ. ಗುರು ಬದಲಾವಣೆ ಬಗ್ಗೆ ನಾವು ಮಾತನಾಡಿದ್ವಿ, 1ನೇ ತಾರೀಕು ಆಗುತ್ತೆ ಅಂತ. ಆದರೆ ಇನ್ನೇನು ವೆರಿ ಶಾರ್ಟ್ಲಿ ಗುರು ಅಸ್ತ ಆಗ್ತಾ ಇದ್ದಾನೆ ಅಂತಂದ್ರು. ಏನಿದು ಗುರು ಅಸ್ತ ಆಗ್ತಾನೆ ಅಂದಾಗ ನಾವು ಏನು ಮಾಡಬಾರ್ದು ಆ ಸಂದರ್ಭದಲ್ಲಿ, ಅಥವಾ ಮಾಡೋದ್ರಿಂದ ನಮಗೆ ಶ್ರೇಯಸ್ಸು ಅನ್ನೋಂಥದ್ದು ಸಿಗಲ್ವಾ? ಏನು ಗುರು ಅಸ್ತ ಅಂತಂದರೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಗುರು ಶುಕ್ರ ಇವೆರಡನ್ನೂ ತಗೊಳ್ತಾರೆ. ಗುರು ಶುಕ್ರರ ಅಸ್ತೋದಯ ಕಾಲಗಳು ಅಂತ ಕರೀತಾರೆ. ಅಸ್ತ ಉದಯ ಎರಡು ಯಾವಾಗ ಅಂತ ನೋಡ್ತಾರೆ. ಮೇಜರಾಗಿ ಮುಖ್ಯವಾಗಿ ಮದುವೆ ಮತ್ತು ಮುಂಜಿ ಅತ್ಯಂತ ನೀವು ನೋಡಲೇಬೇಕು ಅಂತ ಇರೋದು, ಭಾಳ ಪ್ರಮುಖವಾಗಿರೋ ಪಾತ್ರ ವಹಿಸೋದು ಎಲ್ಲಿ ಅಂತಂದರೆ ಈ ಮುಂಜಿ ಅಂತ ಕರೆದರೆ ಆ ಮಗುವಿನ 2ನೇ ಜನ್ಮ. ಅದಕ್ಕೆ ಮುಹೂರ್ತ ಬಹಳ ಮುಖ್ಯ. ಇನ್ನು ಮದುವೆ ಅಂತಂದರೆ ಇವರ ಜೀವ ಪ್ಲಸ್ ಜೀವನ. ಅದಕ್ಕಾಗಿ ಯಾರೋ ಪಂಚಾಂಗ ನೋಡಿ ಏನೋ ಹಾಕ್ಕೊಟ್ಬಿಡ್ತಾರೆ ಅಲ್ಲ. ಈ ಗುರು ಶುಕ್ರರ ಅಸ್ತೋದಯ ಕಾಲಗಳನ್ನು ಕೂಡ ನೋಡಲೇಬೇಕು. ಮಾನಸ ಕರ್ಮಗಳಾಗಿರ್ತಕ್ಕಂತಹ ಪ್ರಧಾನ ಪಾತ್ರವನ್ನು ವಹಿಸುವಂತಹ ಮದುವೆ ಮತ್ತು ಮುಂಜಿಗೆ. ಅದಕ್ಕೆ ಈ 8ನೇ ತಾರೀಕು ಗುರು ಪಶ್ಚಿಮದಲ್ಲಿ ಅಸ್ತನಾಗ್ತಾನೆ. ಅಂದರೆ ಅಸ್ತನ ಅಂತಂದರೆ ಈ ಸೂರ್ಯ ಮುಳುಗಲ್ವ, ಸೂರ್ಯ ಮುಳುಗಿದ ಮೇಲೆ ನಮಗೇನು ಬಿಸಿಲಿರಲ್ಲ, ಹೌದು, ಕತ್ತಲು ನಮಗೆ. ಹಾಗೆ ಆ ಗುರು ಅನ್ನೋನು ಅಸ್ತನಾದರೆ ನಮ್ಮ ಬದುಕಲ್ಲಿ ಕತ್ತಲು ಕವಿದೆ ಇದೆ ಅಂತ. ಯಾವಾಗ ಆ ಗುರು ಅಸ್ತನಾಗ್ತಾನೋ ಅಲ್ಲಿ ಮುಹೂರ್ತಗಳಿಗೆ ಯಾವುದೇ ಕಾರಣಕ್ಕೂ ನೀವು ಮಾಡಲಿಕ್ಕೆ ಅಧಿಕಾರವೂ ಇಲ್ಲ, ಪ್ರಶಸ್ತಿಯೂ ಇಲ್ಲ, ಗುರುವಿನ ಫಲವೂ ಇಲ್ಲ, ಗುರುವಿನ ಬಲವೂ ಇಲ್ಲ. ನೀವೀಗ ಹೋಗಬೇಕಾದ್ರೆ ಫ್ಲೈಟಲ್ಲಿ ಹೋಗಬೇಕಾದ್ರೆ ಮೊಬೈಲ್ನ ಫ್ಲೈಟ್ ಮೋಡ್ಗೆ ಹಾಕಲ್ವಾ, ಹಾಕೋದನ್ನು ಅದೇ ಹೋಗ್ಬಿಡುತ್ತೆ. ಫ್ಲೈಟ್ ಮೂವ್ ಆಗ್ತಿದ್ದಂಗೆ ನಿಮ್ಮ ಮೊಬೈಲು ಫ್ಲೈಟ್ ಮೋಡ್ಗೆ ಹೋಗ್ಬಿಡುತ್ತೆ. ಅಂದರೆ ನಾಟ್ ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್. ನೀವು ಮೊಬೈಲ್ಗೆ ಯಾವಾಗ ಫ್ಲೈಟ್ ಮೋಡ್ಗೆ ಹಾಕ್ತಿರೋ ಕಾಲು ಬರಲ್ಲ, ಹೋಗಲ್ಲ. ಹಾಗೆ ಶುಕ್ರನವನು ಶುಭವನ್ನು ಕೊಡಲಿಕ್ಕೆ ಇಲ್ಲ, ನೀವು ಮಾಡಿ ಪ್ರಯೋಜನ ಇಲ್ಲ ಅಂತ. ಅದಕ್ಕಾಗಿ ಗುರು 8ನೇ ತಾರೀಕು ಇದೇ ತಿಂಗಳು ಏನಿದೆಯೋ 5ನೇ ತಿಂಗಳು ಆ ಒಂದು ಅಸ್ತನಾದಾಗ ಮತ್ತು ಉದಯವಾಗ್ತಾನೆ. ಯಾವಾಗ ಅಂತಂದರೆ 30ನೇ ತಾರೀಕು ಉದಯವಾಗ್ತಾನೆ. ಅಲ್ಲಿಂದ ಆಚೆಗೆ ನೀವು ಮಾಡ್ಕೊಳ್ಳೋದಕ್ಕೆ. ಮತ್ತು ಶುಕ್ರ ನೋಡಬೇಕು. ಹಂಗೆ ಶುಕ್ರ ನೋಡಿದಾಗ ಮೇ ಮತ್ತು ಜೂನ್ ಎರಡೂ ಕೂಡ ಅಷ್ಟು ಪ್ರಶಸ್ತವೇ ಅಲ್ಲ. ಈ ಗುರು ಶುಕ್ರರಿಬ್ಬರೂ ಕೂಡ ಶುಭ ಕಾರ್ಯಕ್ಕೆ ಹೇಳಿ ಮಾಡಿಸಿದ ಶುಭಗ್ರಹಗಳಾದ್ದರಿಂದ ಆ ಗುರು ಶುಕ್ರರ ಅಸ್ತೋದಯ ಕಾಲಗಳನ್ನು ನೋಡಿಯೇ ನೀವು ಶುಭ ಕಾರ್ಯನ ಮಾಡಬೇಕಾಗತ್ತೆ. ಈಗ ಹಂಗೆ ತಗೊಂಡ್ರೆ ನೀವು ಯಾವ ರೀತಿಯಾಗಿ ಅಕ್ಷಯ ತೃತೀಯ ಮತ್ತು ಒಳ್ಳೆ ದಿನಗಳು ಬರುತ್ತೆ. ಗುರು ಇಲ್ಲದಿದ್ದಾಗ ಎಂಥದ್ದು ಕೂಡ ಅಪ್ಲೈ ಆಗಲ್ಲ, ಏನು ಕೂಡ ನಿಮಗೆ ಫಲ ಸಿಗಲಿಕ್ಕೆ ಕಷ್ಟ ಇರುತ್ತೆ. ಮಾಡ್ಬೋದು, ಇವೇನು ಗೊತ್ತಿಲ್ಲದೆ ಮೇಲ್ನೋಟಕ್ಕೆ ನೀವು ಮಾಡ್ತಾ ಇರ್ಬೋದು. ಅದಕ್ಕಾಗಿ ಈ ಗುರು ಶುಕ್ರರು ಅಸ್ತೋದಯ ಕಾಲಗಳನ್ನ ನೋಡಿಕೊಂಡೇ ಮಾಡಿದಾಗ ಗುರುವಿನ ಕೃಪೆ ಇರುತ್ತೆ. ಈಗ ಪಶ್ಚಿಮದಲ್ಲಿ ಅಸ್ತನಾಗ್ತಾನೆ. ಇನ್ನೂ ಕೆಲವು ನೋಡಬೇಕು ನೀವು, ಹೆಣ್ಣು ಮಕ್ಕಳು ಈ ಗಂಡನ ಮನೆಯಿಂದ ತವರು ಮನೆಗೆ ಬರಬೇಕಾದ್ರೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಗುರುಗಳ ಯಾವ ದಿಕ್ಕಲ್ಲಿ ಗುರು ಅಸ್ತನಾಗಿದ್ದಾನೆ ಆ ದಿಕ್ಕಿಗೆ ಹೋಗ್ಬೇಕಂದ್ರೆ ಹೋಗಲೇಬಾರ್ದು. ಅವಾಗ ಗರ್ಭಿಣಿ ಸ್ತ್ರೀ ಅಂಥ ಸಂದರ್ಭದಲ್ಲಿ ಕೂಡ ಓಡಾಟ ಕೂಡ ಮಾಡೋ ಹಾಗಿಲ್ಲ. ಇದಕ್ಕಾಗಿ ಎಲ್ಲ ತರಹದ ಮಾನುಷ್ಯ ಕಾರ್ಯಗಳ ಶುಭ ಕಾರ್ಯಗಳಿಗೆ ಗುರು ಶುಕ್ರರ ಅಸ್ತೋದಯ ನೋಡಿಕೊಂಡೇ ನೀವು ಆ ಒಂದು ಮಂಗಳ ಕಾರ್ಯಗಳನ್ನು ಮಾಡಬೇಕಾಗತ್ತೆ, ನೆನಪಿಟ್ಕೊಳ್ಳಿ. ಖಂಡಿತ ಗುರುಗಳೇ, ಈ ವಿಡಿಯೋ ಮುಖಾಂತರ ಅರ್ಥ ಆಯಿತು. ಸೊ ಗುರು ಅಸ್ತ ಆಗ್ತಾನೆ ಅಂತಂದರೆ ಯಾವುದೇ ರೀತಿಯಾಗಿರುವಂಥ ಶುಭ ಕಾರ್ಯಗಳನ್ನ ನಾವು ಮಾಡಬಾರ್ದು ಅಂತ ತಿಳಿಸಿದ್ರಿ. ಅದರ ಜೊತೆಯಲ್ಲಿ ಗುರು ಶುಕ್ರ 2 ಗ್ರಹದ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.